ಅಲ್ಪನಿಗೆ ಆಯುಷ್ಯ ಬಂದ್ರ ಅರ್ಧರಾತ್ರಿ ಆಗ ಕೊನೆ ಹಿಡಿದ್ರೆ ಹೆಂಗಪ್ಪ? ಅಲ್ಲ, ಎಷ್ಟೋ ಸಲ ನಾವು ಉಂಡು ಊಟ ಯಾವಾಗ ಮಾಡಿದ್ದು ಅಂತ ಗೊತ್ತಿರೋದಿಲ್ಲ. ಕೆಟ್ಟದ್ದನ್ನ ಅಟ್ಟು ಉಂಟವಡ ಜಾಣ ಅಂತ ಆ ಗಾದೆ ಮಾತು ನಿಮಗೂ ಗೊತ್ತೈತೆ ಅಣ್ಣ. ಅಪ್ಪ ಬೆಳೆಸಿದ ಆಲದ ಮರ ಐತಂತ ಅದಕ್ಕೆ ನೇಣು ಹಾಕೊಳ್ಳಕತ್ತೈತೆ ನಾನು. ಗಾದಿ ಮಾತೇನೋ ನೂರಾರು ಇರ್ತಾವು. ಗಾದಿ ಮಾತಿಗೂ ನಿಜ ಜೀವನಕ್ಕೂ ಬಹಳ ಅಂತರ ಐತೆ ಅಣ್ಣ, ಬಹಳ ಅಂತರ ಐತಿ. ನಿನ್ನ ಪುಣ್ಯದಿಂದ ನಾನು ದೊಡ್ಡ ಸಾಹೇಬನ ಇದ್ದೀನಿ. ಅದು ಅಲ್ಲದ ದೇವರು ಬೆಳೆಸಿದ್ದನ್ನೆಲ್ಲ ಕೊಟ್ಟಾಗ ಕೆಟ್ಟದ್ದನ್ನು ಉಂಟು ನಾವು ಯಾಕೆ ಹೊಟ್ಟೆ ಕೆಡ್ಸ್ಕೋಬೇಕಣ್ಣ? ದೇವ್ರು ಕೊಟ್ಟದ್ದೇನೋ ಖರೆ ಐತಿ. ಅಲ್ಲ, ಕುಂಡಿ ತೊಳ್ಕೊಂಡ ಕೈ ಹೊಲಸಾತು ಅಂತ ಕೈ ಕತ್ತರಿಸಿ ಹೋಗ್ಯಾಕ ಬರ್ದೈತೇನೋ ತಮ್ಮ. ಅಣ್ಣ, ಮಾತಿಗೆ ಮಾತು ಬೆಳೆಸಿ ನಿನ್ನೆದರ ನಿಂತು ಭಾಳ ಮಾತಾಡ್ನಿ ಅನ್ಸಕತ್ತ. ನೋಡಣ್ಣ, ನನ್ನ ಮಾತಿನಾಗ ಏನಾದರೂ ತಪ್ಪಾಗಿದ್ರ ನನ್ನನ್ನು ಕ್ಷಮಿಸ್ಬಿಡು. ಕ್ಷಮಾ ಕೇಳುವಂತ ಮಾತನ್ನು ಏನಾಗಿ ತಮ್ಮ. ಅಲ್ಲ, ಓದಿ ಶಾನೆ ಆಗಿ ಇಷ್ಟೊಂದು ಗಳಗಳ ಮಾತಾಡಕತ್ತಿಲ್ಲ. ನನಗೆ ಬಹಳ ಖುಷಿ ಆಯ್ತು, ಬಹಳ ಖುಷಿ ಆಯ್ತ. ಅಲ್ಲ, ಊರಿಂದ ಯಾವಾಗ ಬಂದೀವೋ ಏನೋ ಗೊತ್ತಿಲ್ಲ. ನೋಡು, ಕೈಕಾಲು ಮುಖ ತೊಳ್ಕೊ, ಊಟ ಮಾಡೋನು. ಗಂಗಾವ ಊಟಕ್ಕೊಂಡು ನೋಡವ ನಡಿ. ನಾವು ಸೌಕರ್ ಮನೆಗೆ ಹೋಗಿ ಬರ್ಬೇಕು, ಊಟ ಮಾಡಿ ನಡಿ. ನಮಸ್ಕಾರ. ತೋಟಕ್ಕೆ ಹೋಗಿದ್ಯ? ಬರುವಾಗ ಪ್ರಕಾಶ್ ಸುದ್ದಿ ತಿಳಿತು. ಹಾಗೂ ನಿನಗೂ ಹಾಗೂ ಪ್ರಕಾಶಿಗೆ ಭೇಟಿಯಾಗಿ ಹೋದ್ರಾತಂತೆ ಬಂದಿದೆ. ಬಹಳ ಪ್ರಕಾಶ, ನಿಮ್ಮ ಅಣ್ಣನ ಪ್ರಯತ್ನದಿಂದ ನೀನು ಸಾಗಿ ಕಲಿತ ದೊಡ್ಡ ಸಾಹೇಬಾಗಿ ಬಂದಪ್ಪ, ದೊಡ್ಡ ಸಾಹೇಬಾಗಿ ಬಂದಿ. ಗೌರಿ, ಎಲ್ಲರಿಗೆ ಸ್ವೀಟ್ ಕೊಡಮ್ಮ. ಇನ್ನೊಂದು ವಿಷಯಪ್ಪ, ಇದೇ ವಾರದಾಗ ಪ್ರಕಾಶನ ಮದುವೆ ಮಾಡಿಬಿಡೋಣ. ಇದರಲ್ಲೆಲ್ಲ ಮದುವೆ ಖರ್ಚು ಸಂಪೂರ್ಣ ನಂದಪ್ಪ. ಇದಕ್ಕೆ ನೀವು ಹೂ ಅನ್ಲೇಬೇಕಮ್ಮ. ಆತ್ರಪ್ಪ, ಎಂದರೆ ನಿಮ್ಮ ಮಾತು ಮೀರಿ ನೀನು ತಂದೆ. ಪ್ರಕಾಶ, ಸೌಕರ್ಗೆ ಆಶೀರ್ವಾದ. ಆಯ್ತಾ? आते तेरी